ಹಾಸನದ ಎಂಪಿ ಗೆಸ್ಟ್ ಹೌಸ್ನಲ್ಲಿ ಈ ಅಶ್ಲೀಲ ವಿಡಿಯೋಗಳ ರೆಕಾರ್ಡಿಂಗ್ ಆಗಿತ್ತಾ ಅನ್ನೋದು ಪ್ರಶ್ನೆ ಪ್ರತಿದಿನ ಇದೇ ಗೆಸ್ಟ್ ಹೌಸ್ನಲ್ಲಿ ಪ್ರಜ್ವಲ್ ನೂರಾರು ಜನರನ್ನ ಭೇಟಿ ಆಗ್ತಾ ಇದ್ರು. ಪೆನ್ಡ್ರೈವ್ ವಿವಾದದ ಬಳಿಕ ಹಾಸನ ಎಂಪಿ ಗೆಸ್ಟ್ ಹೌಸ್ಗೆ ಬೀಗ ಬಿದ್ದಿದೆ. ಹಾಸನ ಎಂಪಿ ಗೆಸ್ಟ್ ಹೌಸ್ನಲ್ಲೇ ಹಾಗಾದ್ರೆ ವಿಡಿಯೋ ಚಿತ್ರೀಕರಣ ನಡೆದಿತ್ತಾ? ಈ ಪ್ರಶ್ನೆ ಕೂಡ ಇದೆ. ಯಾಕಂದ್ರೆ ವಿವಾದ ಯಾವಾಗ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತು, ಸ್ಫೋಟವಾಯಿತು, ಆಗ್ಲಿಂದ ಕೂಡ ಅದನ್ನ ಲಾಕ್ ಮಾಡಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಪ್ರಕರಣ ಇಡೀ ದೇಶಾದ್ಯಂತ ಈಗ ಸುದ್ದಿ ಆಗ್ತಿದ್ರೆ ದಿನಕ್ಕೊಂದು ರೂಪ ಕೂಡ ಪಡ್ಕೊತಾ ಇರುವಂಥದ್ದು. ಈ ಮಧ್ಯೆ ಈಗಾಗಲೇ ಹೊಳೆನರಸೀಪುರ ಸ್ಟೇಷನ್ನಲ್ಲಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರು ವಿರುದ್ಧನೂ ಕೂಡ ಆ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಜೊತೆಗೆ SIT ಕೂಡ ಈಗಾಗಲೇ ಹಾಸನದಲ್ಲಿ ತನಿಖೆ ಕೂಡ ಆರಂಭಿಸಿರುವಂಥದ್ದು. ಆದರೆ ಪ್ರಜ್ವಲ್ ರೇವಣ್ಣ ಅವರು ಏನು ಜರ್ಮನಿಗೆ ಹೋಗೋದಕ್ಕಿಂತ ಮುಂಚೆನೂ ಕೂಡ ಹಾಸನದ ಅವರ MP ಗೆಸ್ಟ್ ಹೌಸು ಓಪನ್ ಇದ್ದಂಥದ್ದು. ಆದರೆ ಅವರು ಯಾವಾಗ ಜರ್ಮನಿಗೆ ಹೋದ್ರು ಅವತ್ತಿನಿಂದನೂ ಕೂಡ ಗೆಸ್ಟ್ ಹೌಸು ಸಂಪೂರ್ಣವಾಗಿ ಬೀಗ ಹಾಕಿರುವಂಥದ್ದು. ಇಲ್ಲಿ ಯಾರು ಕೆಲಸಗಾರರು ಕೂಡ ಇಲ್ಲಿ ಇಲ್ದಲೇ ಇರುವಂಥದ್ದು. ನಾನೀಗ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರ MP ಗೆಸ್ಟ್ ಹೌಸ್ ಮುಂಭಾಗದಲ್ಲಿ ಇದ್ದೀನಿ. ನೋಡ್ಬೋದು, ಕಳೆದ 5 ವರ್ಷಗಳ ಹಿಂದೆ ದೇವೇಗೌಡರು ಇದನ್ನು ಉದ್ಘಾಟನೆ ಮಾಡಿದ್ದಂಥದ್ದು. ಕಳೆದ 5 ವರ್ಷಗಳಿಂದಲೂ ಕೂಡ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಎಲ್ಲ ಕೆಲಸ ಕಾರ್ಯಗಳು ಕೂಡ ಈ ಒಂದು ಕಚೇರಿಯಲ್ಲಿ ನಡೀತಾ ಇದ್ದಂಥದ್ದು. ಈ ಚುನಾವಣೆ ಏನು 2024ರ ಲೋಕಸಭಾ ಚುನಾವಣೆಯ JDSನ ಅಂದರೆ ಮೈತ್ರಿ ಪಕ್ಷದ ಕೆಲಸ ಕಾರ್ಯಗಳು ಕೂಡ ಇದೇ ಒಂದು ಸಂಸದರ ಕಚೇರಿಯಲ್ಲಿ ನಡೀತಾ ಇದ್ದಂಥದ್ದು. ಅದು ಯಾವಾಗ ಪ್ರಜ್ವಲ್ ರೇವಣ್ಣ ಅವರ ಒಂದು ವಿಡಿಯೋಗಳು ಅಂತಂದರೆ ಪೆನ್ಡ್ರೈವ್ ಪ್ರಕರಣ ಹೊರಗಡೆ ಬಂತು ಅವತ್ತಿನಿಂದನೂ ಕೂಡ ಕಚೇರಿಗೆ ಸಂಪೂರ್ಣ ಬೀಗ ಬಿದ್ದಿರುವಂಥದ್ದು. ಇಲ್ಲಿ ಯಾವುದೇ ಕೆಲಸಗಾರರು ಕೂಡ ಇಲ್ಲಿ ಇರ್ದಲೇ ಇರುವಂಥದ್ದು. ಆದರೆ ನಾವು ನೋಡ್ಬೋದು ವಿಜುವಲ್ಸಲ್ಲೂ ಕೂಡ ಕಚೇರಿ ಸಂಪೂರ್ಣವಾಗಿ ಬೀಗ ಹಾಕಿರೋದ್ರಿಂದ ಇಲ್ಲಿಗೆ ಬಂದಂಥ ಕೆಲ ಪೋಸ್ಟಲ್ ಲೆಟರ್ಗಳು ಕೂಡ ಇಲ್ಲಿ ಬಾಗಿಲಲ್ಲೇ ಇರುವಂಥದ್ದು, ಕೆಲವು ಬಾಗಿಲಿಗೆ ಸಿಕ್ಕಿರುವಂಥದ್ದು. ಕಚೇರಿನೂ ಕೂಡ ಈಗ ಸಂಪೂರ್ಣವಾಗಿ ಅಂದರೆ ಒಂದು ರೀತಿ ಪಾಲ್ ಬಿಟ್ಟಂಥ ಸ್ಥಿತಿಯಲ್ಲಿ ಇರುವಂಥದ್ದು. ಜೊತೆಗೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ಏನೋ ಒಂದು ಪೆನ್ಡ್ರೈವ್ ಪ್ರಕರಣಗಳಿದೆ ಅಂತದ್ದು ಅದರಲ್ಲಿ ಇರುವಂಥ ಕೆಲವು ವಿಡಿಯೋಗಳು ಕೂಡ ಈ ಒಂದು ಕಚೇರಿಯಲ್ಲೂ ಕೂಡ ನಡೆದಿರುವಂಥ ಸಂಶಯ ಕೂಡ ಉಂಟಾಗಿರುವಂಥದ್ದು. ಆ ಒಂದು ಮಾತುಗಳು ಕೂಡ ಈಗ ಬಲವಾಗಿ ಕೇಳಿಬರ್ತಿರುವಂಥದ್ದು. ಹಾಗಾಗಿ ಈಗಾಗಲೇ SIT ತನಿಖೆಯನ್ನು ಆರಂಭ ಮಾಡಿರೋದ್ರಿಂದ SIT ಅವರು ಕೂಡ ಈ ಒಂದು ಕಚೇರಿಯನ್ನು ಕೂಡ ಒಂದು ವಿಚಾರಣೆ ನಡೆಸ್ತಾರೆ, ಈ ಒಂದು ಕಚೇರಿಯಲ್ಲೂ ಕೂಡ ತಪಾಸಣೆ ನಡೆಸ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಿರುವಂಥದ್ದು. ಹಾಗಾಗಿ ಆ ಸ್ಥಳದಲ್ಲಿ ಈಗ ಒಬ್ಬರು ಪೊಲೀಸ್ನವರನ್ನು ಕೂಡ ಈಗ ನೇಮಕ ಮಾಡಿರುವಂಥದ್ದು, ಒಬ್ಬರು ಪೊಲೀಸ್ನವರು ಕೂಡ ಇರುವಂಥದ್ದು.